ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲನೇದಾಗಿ ನಾನೇನು ಹೇಳಬೇಕಂದ್ರೆ, ಫಸ್ಟ್ ವೀಡಿಯೋಗೆ ಒಂದು ಒಳ್ಳೆ ರೀತಿಯಾದ ರೆಸ್ಪಾನ್ಸ್ ಸಿಕ್ಕಿದೆ. ಅದರಲ್ಲಿ ಬೇಕಾದಂಥ ಇಂಪ್ರೂವೈಸೇಷನ್ಸ್ ಏನೇನು ಮಾಡ್ಕೋಬೇಕು, ಹೆಂಗಿರಬೇಕು ಅನ್ನೋದು ನನಗೂ ತಿಳಿದಿದೆ, ನಿಮ್ಮಿಂದನೂ ಹೇಳಿದೆ. ಸೊ ಥ್ಯಾಂಕ್ಸ್. ಈ ವಿಡಿಯೋದಲ್ಲಿ ಅದರದ್ದು ಇಂಪ್ರೂವೈಸೇಷನ್ಸ್ ಎಲ್ಲ ಇರುತ್ತೆ. ಆಮೇಲೆ ಈ ವಿಡಿಯೋ ಮಾಡ್ತಿರೋ ಕಾರಣ ಏನಿದೆ ಅಂದರೆ, ಕರ್ನಾಟಕ ವರ್ಸಸ್ ಗೋವಾ ರಂಜಿ ಕಪ್ ನಡೀತಿದೆ. 4 ವರ್ಷದ ನಂತರ ಮೈಸೂರಲ್ಲಿ ಯೂನಿವರ್ಸಿಟಿ ಗ್ರೌಂಡಲ್ಲಿ ಆಡ್ತಿದ್ದಾರೆ. ಸೊ 4 ವರ್ಷದಲ್ಲಿ ಏನಕ್ಕೆ ಗ್ಯಾಪ್ ಇತ್ತು ಅಂದರೆ, ಈ ಕೋವಿಡು ಅದು ಇದು ಸ್ವಲ್ಪ ಇರೋದ್ರಿಂದ 4 ವರ್ಷದಿಂದ ಆಡಿರಲಿಲ್ಲ ಮೈಸೂರು ಗ್ರೌಂಡ್ ರಂಜಿ ಕಪ್ಪು. ಅಲ್ಲಿ ಇವತ್ತು ನಮ್ಮ ಕರ್ನಾಟಕ ವರ್ಸಸ್ ಗೋವಾ ಮ್ಯಾಚ್ ನಡೀತಿದೆ. ಅದು ನಾನು ನೋಡೋಣ ಅಂತ ಹೋಗ್ತಿದ್ದೀವಿ. ನೀವು ಏನಾದರೂ ಬರ್ಬೋದು. ನಮ್ಮ ಕಡೆಯವರೆಲ್ಲ ಬಂದಿರ್ತಾರೆ, ನೋಡ್ಕೊಂಡು ರಿಟರ್ನ್ ಬರೋಣ. ಇದು ಒಂಥರ ಖುಷಿನೇ ಅಲ್ವಾ, ಮೈಸೂರಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಇದೆ, ಆ ಸ್ಟೇಡಿಯಂ ಯೂಟಿಲೈಸ್ ಆಗ್ತೈತೆ ಈ ಥರ ಮ್ಯಾಚಸ್ಗಳಿಗೆ. ನೋಡೋಕೆ ಹೋಗೋಣ, ಚೆನ್ನಾಗಿರುತ್ತೆ. ಅಲ್ಲಿ ಯಾರ್ಯಾರು ಸಿಗ್ತಾರೆ, ಹೆಂಗಿರುತ್ತೆ ಅನ್ನೋದು ಚೆನ್ನಾಗಿರುತ್ತೆ. ಯೂನಿವರ್ಸಿಟಿಗೆ ಎಷ್ಟೇ ದೊಡ್ಡ ಎಂಟ್ರೆನ್ಸ್ ಇದ್ದರೂ ಬೈಕೋರಲ್ಲ, ಇಲ್ಲೇ ನುಗ್ಸ್ಕೋಬೋದು. ಹೋಗೋದು. ಆ ಕಡೆ ಎಕ್ಸ್ಪ್ರೆಸ್ ವೇಗೂ ಎಂಟ್ರಿ ಇಲ್ಲ, ಈ ಕಡೆ ಗೇಟ್ ಒಳಗಡೆಗೂ ಎಂಟ್ರಿ ಕೊಡ್ತೀವಿ. ಏನು ಪರಿಸ್ಥಿತಿ ಗುರು ನಮ್ಮದು. ಒಳ್ಳೆ ಜಾಗ. ಒಳ್ಳೆ ಜಾಗದಲ್ಲೇ ಹಾಕೋರು ಸ್ಟೇಡಿಯಮ್ಸ್. ಗಾಡಿ ನಿಲ್ಸ್ಕೊಳ್ಳಲ್ಲ. ಬಿಸ್ಲೈಟೆಲ್ಲ ಗುರು. ಇನ್ನು ಜಾಗ ಬಿಡ್ತಾರಲ್ಲ, ಇಲ್ಲ ನಮಗೆ ಅಂತ ಒಂದು ಹೊಸ ಜಾಗ. ಇಲ್ಲಿ ಮನೀಶ್ ಪಾಂಡ್ಯ ಅವರು ಇದ್ದಾರೆ. ಶೂಸ್ ಹಾಕಿಲ್ಲಲ್ಲ ಅವರೇನೆ. ಟ್ರೈ ಮಾಡೋಣ ಅಂದರೆ ಈ ಮಕ್ಕಳುಗಳು ಆಟೋಗ್ರಾಫ್ ಹಾಕ್ಕೊಳ್ಳೋಕ್ಕೆ ಈ ರೇಂಜ್ಗೆ ಓದ್ತವ್ರಲ್ಲಪ್ಪ ಇವರು. ಅವರೇ ಹೋಗ್ತಾರೆ ಅಂದರೆ ನಾವು ಟ್ರೈ ಮಾಡೋದ. ಕೇಳೋದ ಇಲ್ಲ ಅಂದರೆ ತಿರ್ಕೊಂಡು ಹೊಂಟೋಗ್ಬಿಡೋದ. ನಾವು ಗಾಡಿಯನ್ನು ಇವ್ರಿಗೆ ಹೋಗ್ಬೋದ ಬೇಡ ಹೋಗ್ಬೋದು. ಒಳಗಡೆ ಹೋಗೋದೊಂಥರ ಕಷ್ಟನೇ ಅಂದ್ಕೊಳ್ಳಿ, ಆದರೂ ಬಂದ್ಬಿಟ್ಟಿದ್ದೀವಿ. ಬನ್ನಿ ಯಾರ ಬಂದು ನಿಂತ್ಬಿಟ್ರೆ ನಾವು ಒಂದು ಭಯ ಇದ್ರೆ, ನೀವು ಬೇರೆ ಬನ್ನಿ ನಿಂತಿದ್ದೀರ. ಹುಡುಗರೇ ಹೋಗ್ತಿದ್ದಾರೆ, ಬನ್ನಿ ಬ್ರಿಗೆ. ಹಾಂ, ಎಲ್ಲಿ ಬನ್ನಿ. ಓ ಏನೋ ನಮ್ಮ ಲಕ್ಕು ಅನ್ಕೋಬಿಡಿ, ಅವ್ರ ಹತ್ರ ಹೋಗೋ ಚಾನ್ಸಸ್ ತುಂಬ ಇದೆ. ಆಗಲ್ಲ ಅಂತ ಹೇಳ್ತಿದ್ದಾರೆ, ಆ ಕಡೆಯಿಂದನೇ ಹೋಗ್ತೀನಿ. ಒಂದು ವಿಡಿಯೋ ಬಂದ್ಬಿಟ್ಟು ಬಿಡಿಯೋಣ ಈ ಕಡೆ. ನಾನು ನನ್ನ ಚಾನಲ್ಗೆ ಹಾಂ ಆಯ್ತು ಸೈಡಲ್ಲೇ ಹೋಗ್ತೀವಿ. ಆಯ್ತು ನಾನು ವಿಡಿಯೋ ಮಾಡ್ತೀನಿ.
ಒಂದಿದ್ಕೆ ಹೊರ್ತು ಬ್ಯಾಟ್ಸ್ಮನ್ ಅಂತ ತೋರಿಸ್ಕೊತವ್ರೆ ರನ್ನಿಂಗಲ್ಲಿ ಓದ್ತಾನೆ ಅವರಲ್ಲ. ನಮ್ಮ ಯೂನಿವರ್ಸಿಟಿ ಕ್ರಿಕೆಟ್ ಸ್ಟೇಡಿಯಂ ಆಫೀಸ್ ನೋಡೋಣ. ಸಾಕಿಷ್ಟೇ, ಒಳಗಡೆ ಬಿಡಲ್ಲ, ನಾವು ಹೋಗೋದು ಬೇಡ. ಇನ್ನೊಂದು ಏನು ನನಗನ್ಸಿದಂದರೆ, ಈ ಕಡೆ ರಂಜಿ ಮ್ಯಾಚ್ ನಡೀತಿದ್ರೆ ಅಲ್ಲಿ ಕಾಮೆಂಟ್ರಿ ಮಾಡಿರೋದನ್ನ ನಾನು ನೋಡೇ ಇಲ್ಲ. ಆದರೆ ಹುಡುಗಿರ ಮ್ಯಾಚ್ ನಡೀತೈತೆ ಎಲ್ಲ ಮಾಡ್ತಾ ಕೂತವ್ರೆ. ಆ ಕಡೆ ಹೋಗೋಕ್ಕೆ ಅಂತ ಬಂದೆ, ಅಲ್ಲಿ ಕಣ್ಣಕ್ಕೆ ಕಾಣಿಸಿದ್ದು. ಇದು ನೋಡೋಕ್ಕೇನು ಬಂದಿಲ್ಲ, ಹೋಗಿ ಅಲ್ಲಿಗೆ ಆ ಕಡೆ ಸೈಡ್ ಹೋಗ್ಬಿಡೋಣ. ಈ ಟೆಸ್ಟ್ ಮ್ಯಾಚಲ್ಲಿ ಬಂದರೆ ಏನು ಪ್ರಾಬ್ಲಮ್ ಅಂದರೆ ಕುಟ್ಕೊಂಡೇ ಆಡ್ತಾರೆ. ಒಂದು ಬಾಲು ಎತ್ತಿದ್ದು ನಾನು ನೋಡೇ ಇಲ್ಲ. ಹೋಗಿ ಬಿಡಿ, ಆಡೋರು ಕಷ್ಟ ಅಲ್ಲ, ಅವ್ರಿಗೆ ಗೊತ್ತಿರ್ತದೆ. ಅಲ್ಲಿಂದ ಹೊಡಿತಾನೆ ಅವನೇ. ಹುಡುಗಿ ತುಂಬ ಜಾಸ್ತಿ ಆಗುತ್ತಪ್ಪ. ಅಲ್ಲ ಓಕೆ, ನೋಡಿದ್ರಲ್ಲ, ಸ್ವಲ್ಪ ಹಂಗೋ ಹಿಂಗೋ ಹೆಂಗೋ ನೋಡಿಕೊಂಡು ಕ್ಲೀನಾಗಿ ಅಂತೂ ಇಂಥ ಕಷ್ಟಪಡ್ಕೊಂಡು ವೀಡಿಯೋ ಮಾಡ್ಕೊಂಡು ಆಚೆ ಬಂದೆ. ಹೋಗಿದ್ದಕ್ಕೇನು ಲಾಸ್ ಇಲ್ಲ, ಏಕೆಂದರೆ ಮನೀಶ್ ಪಾಂಡೆ ಅವ್ರನ್ನ ನೀಟಾಗಿ ನೋಡಿಕೊಂಡು ಹಂಗೆ ಸ್ವಲ್ಪ ಮಾತಾಡಿಸ್ಕೊಂಡು ಆರಾಮಾಗೆ ಬಂದೆ. ನನ್ನ ವಿಡಿಯೋ ಇಷ್ಟ ಆಗೋದ್ರಲ್ಲಿ ಲೈಕು, ಶೇರು, ಕಮೆಂಟ್ ತಪ್ಪದೆ ಮಾಡಿ. ಲಾಸ್ಟಲ್ಲಿ ಸಬ್ಸ್ಕ್ರೈಬ್ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು.